ಕರ್ನಾಟಕದಲ್ಲಿ ಚೀನಾ ಹೊಸ ವೈರಸ್ ಎಚ್ಎಂಪಿವಿ ಅಟ್ಟಹಾಸ ಜೋರಾಗಿದೆ. ಕರ್ನಾಟಕದಲ್ಲಿ ಮತ್ತೊಂದು ಎಚ್ಎಂಪಿವಿ ಸೋಂಕು ದೃಢಪಡಿಸಲಾಗಿದೆ. 2 ಮಕ್ಕಳಲ್ಲಿ ಸೋಂಕು ದೃಢಪಟ್ಟಿದೆ ಅಂತ ಐಸಿಎಂಆರ್ ತಿಳಿಸಿದೆ. ರಾಜ್ಯದಲ್ಲಿ 2ಕ್ಕೇರಿದೆ ಎಚ್ಎಂಪಿವಿ ಸೋಂಕಿತರ ಸಂಖ್ಯೆ. 3 ತಿಂಗಳ ಹೆಣ್ಣು ಮಗುವಿಗೆ ಎಚ್ಎಂಪಿವಿ ವೈರಸ್ ಇರುವಂತದ್ದು ದೃಢಪಟ್ಟಿದೆ. ರಾಜ್ಯದಲ್ಲಿ 2 ಹ್ಯೂಮನ್ ಮೆಟಾಪ್ರೋಮೋ ವೈರಸ್ ಕೇಸ್ ಈಗ ದೃಢಪಟ್ಟಿದೆ. ಆತಂಕ ಪಡುವಂತ ಅಗತ್ಯ ಇಲ್ಲ, ಗುಣವಾಗ್ತದೆ ಅಂತ ವೈದ್ಯರು ಹೇಳ್ತಿದ್ದಾರೆ. ಇನ್ನು ಎಚ್ಎಂಪಿವಿ ವೈರಸ್ ಭಾರತದಲ್ಲೂ ಕೂಡ ಇದೆ, ಆದ್ರೆ ಅದು ಮ್ಯೂಟೇಷನ್ ಆಗಿದೆಯಾ ಎನ್ನುವಂತ ಬಗ್ಗೆ ಸ್ಪಷ್ಟನೆ ಇಲ್ಲ. ನಮಗೆ ಚೀನಾದಲ್ಲಿ ಮ್ಯೂಟೇಟ್ ಆಗಿರುವ ವೈರಸ್ ಹೇಗಿದೆ ಅಂತ ತಿಳಿದಿಲ್ಲ ಅಂತ ವೈದ್ಯರು ಹೇಳ್ತಿದ್ದಾರೆ. ಇನ್ನು ಇಲ್ಲಿ ಪತ್ತೆಯಾಗಿರೋದು ಸಾಮಾನ್ಯ ಎಚ್ಎಂಪಿವಿ ವೈರಸ್ಸಾ, ಚೀನಾದ ಹೊಸ ವೈರಸ್ ಎನ್ನುವಂತ ಗೊಂದಲ ಇದೆ ಅಂತ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಇನ್ನು ವೈರಸ್ ಪತ್ತೆ ಬಗ್ಗೆ ಕೇಂದ್ರ ಆರೋಗ್ಯ ಇಲಾಖೆಗೆ ರಾಜ್ಯ ಆರೋಗ್ಯ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಸದ್ಯ ಸೋಂಕು ಪತ್ತೆಯಾಗಿರುವಂತಹ ಮಕ್ಕಳ ಕುಟುಂಬದವರಿಗೆ ಟ್ರಾವೆಲ್ ಹಿಸ್ಟರಿ ಇಲ್ಲ. ಜನವರಿ 3ರಂದು 8 ತಿಂಗಳ ಗಂಡು ಮಗುವಿಗೆ ಹರಡಿದ್ದಂತಹ ಸೋಂಕು ಚಿಕಿತ್ಸೆಯ ಬಳಿಕ ಗುಣಮುಖವಾಗಿ ಡಿಸ್ಚಾರ್ಜ್ ಕೂಡ ಆಗಿರುವಂತಹ ಮಗು. ಇನ್ನು 5 ವರ್ಷದೊಳಗಿನ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವಂತಹ ಎಚ್ಎಂಪಿವಿ ವೈರಸ್. ಚೀನಾದಲ್ಲಿ ಅಟ್ಟಹಾಸವನ್ನ ಮೆರೆಯುತ್ತಿರುವ ಎಚ್ಎಂಪಿವಿ ಸೋಂಕು ಕರ್ನಾಟಕಕ್ಕೂ ಕೂಡ ಕಾಲಿಟ್ಟಿದೆ. ಇದೀಗ 2 ಮಕ್ಕಳಲ್ಲೇ ಸೋಂಕು ದೃಢಪಟ್ಟಿದೆ ಅಂತ ಐಸಿಎಂಆರ್ ತಿಳಿಸಿದೆ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಕರ್ನಾಟಕದಲ್ಲಿ 2 ಎಚ್ಎಂಪಿವಿ ಪ್ರಕರಣಗಳನ್ನ ಪತ್ತೆ ಹಚ್ಚಿದೆ. ಕರ್ನಾಟಕದಲ್ಲಿ ಚೀನಾದ ಹೊಸ ವೈರಸ್ನ ಅಟ್ಟಹಾಸ ಶುರು ಮಾಡಿಕೊಂಡಿದೆ. ಕರ್ನಾಟಕದಲ್ಲಿ ಕೂಡ ಈಗ ಮತ್ತೊಂದು ಎಚ್ಎಂಪಿವಿ ವೈರಸ್ ದೃಢಪಡಿಸಿದೆ. 2 ಮಕ್ಕಳಲ್ಲಿ ಸೋಂಕು ದೃಢಪಟ್ಟಿದೆ. ರಾಜ್ಯದಲ್ಲಿ 2ಕ್ಕೇರ್ಬಿಟ್ಟಿದೆ ಈಗ ಎಚ್ಎಂಪಿವಿ ವೈರಸ್ನ ಸೋಂಕಿತರ ಸಂಖ್ಯೆ. ಇನ್ನು ವೈದ್ಯರು ಈ ಬಗ್ಗೆ ಆತಂಕ ಪಡುವಂತ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಎಚ್ಎಂಪಿವಿ ವೈರಸ್ ಭಾರತದಲ್ಲೂ ಕೂಡ ಇದೆ, ಆದ್ರೆ ಇದು ಮ್ಯೂಟೇಷನ್ ಆಗಿದೆಯಾ ಎನ್ನುವಂತ ಬಗ್ಗೆ ಯಾವುದೇ ರೀತಿಯಾದಂತ ಸ್ಪಷ್ಟನೆ ಇಲ್ಲ. ಅಂದ್ರೆ ನಮ್ಗೆ ಚೀನಾದಲ್ಲಿ ಮ್ಯೂಟೇಟ್ ಆಗಿರುವಂತ ವೈರಸ್ ಹೇಗಿದೆ ಅಂತ ತಿಳಿದಿಲ್ಲ. ಇಲ್ಲಿ ಪತ್ತೆಯಾಗಿರೋದು ಸಾಮಾನ್ಯ ಎಚ್ಎಂಪಿವಿ ವೈರಸ್ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದೆ. ಇನ್ನು ಚೀನಾದ ಹೊಸ ವೈರಸ್ ಎನ್ನುವಂತ ಬಗ್ಗೆ ಗೊಂದಲ ಇದೆ ಅಂತ ಆರೋಗ್ಯ ಇಲಾಖೆ ಹೇಳ್ತಿದೆ. ಇನ್ನು ವೈರಸ್ ಪತ್ತೆಯ ಬಗ್ಗೆ ಕೇಂದ್ರ ಆರೋಗ್ಯ ಇಲಾಖೆಗೆ ರಾಜ್ಯ ಆರೋಗ್ಯ ಇಲಾಖೆ ಮಾಹಿತಿಯನ್ನ ಕೇಳಿದೆ. ಸದ್ಯ ಸೋಂಕು ಪತ್ತೆಯಾಗಿರುವಂತಹ ಮಕ್ಕಳ ಕುಟುಂಬದವರಿಗೂ ಕೂಡ ಯಾವುದೇ ರೀತಿಯಾದಂತಹ ಟ್ರಾವೆಲ್ ಹಿಸ್ಟರಿ ಇಲ್ಲ. ಅಂದ್ರೆ ಬೇರೆ ಅಬ್ರಾಡ್ ಕಂಟ್ರಿಗಳಿಗೆ ಹೋಗಿ ಬಂದಿರುವಂತದ್ದು, ಈ ಮೂಲಕವಾಗಿ ವೈರಸ್ ಬಂದಿದೆಯಾ ಅನ್ನುವಂತ ವಿಚಾರವಾಗಿಯೂ ಕೂಡ ಟ್ರಾವೆಲ್ ಹಿಸ್ಟರಿ ಇಲ್ಲ. ಜನವರಿ 3ರಂದು 8 ತಿಂಗಳ ಗಂಡು ಮಗುವಿಗೆ ಹರಡಿದಂತಹ ಸೋಂಕು ಇದು. ಇನ್ನು ಚಿಕಿತ್ಸೆಯನ್ನ ನೀಡಲಾಗತ್ತೆ. ಅದಾದ ಬಳಿಕ ಗುಣಮುಖರಾಗಿ ಡಿಸ್ಚಾರ್ಜ್ ಕೂಡ ಆಗಿರುವಂತಹ ಮಗು. ಇನ್ನು 5 ವರ್ಷದೊಳಗಿನ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವಂತಹ ಎಚ್ಎಂಪಿವಿ ವೈರಸ್ ಇದು.